ನಮ್ಮ ಒಂದು ಪರಂಪರೆ ಅನ್ನೋದೇನಿದೆಯೋ, ಈ ಸನಾತನ ಧರ್ಮ ಪರಂಪರೆ ಅನ್ನೋದೇನಿದೆಯೋ, ಇದಕ್ಕೆ ಮಾತ್ರ ಏನು ವಿಶೇಷ? ಹಾಗಿದ್ರೆ ಇದಾದ್ರೂ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು ಅಂತ ಆಯ್ತಲ್ವ? ಇದು ಮಾತ್ರ ಯಾಕೆ ಶ್ರೇಷ್ಠ ಅಂತ ಹೇಳುವುದು ಅಂತ ಕೇಳಿದ್ರೆ, ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ವಿಚಾರ ಒಂದಿದೆ. ಈ ನಂಬಿಕೆ, ಈ ಆರಾಧನೆ ಇತ್ಯಾದಿಗಳು ಎಲ್ಲ ಕಡೆಗೂ ಇರಬಹುದು. ಆದರೆ ಇದರ ಮೇಲೆ ನಮಗೆ ಬರುವಂತಹ ಪ್ರಶ್ನೆಗಳು ಇತ್ಯಾದಿಗಳೆಲ್ಲ ಏನೇನಿದೆಯೋ ಅದೆಲ್ಲದಕ್ಕೂ ಸಂಪೂರ್ಣವಾಗಿ ಸರಿಯಾಗಿ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗುವಂತಹ ಏಕಮಾತ್ರ ಧರ್ಮ ಅಂತಂದ್ರೆ ಅದು ನಮ್ಮ ಸನಾತನ ಧರ್ಮ. ವಿಚಾರಗಳು ಎಲ್ಲ ಕಡೆ ಇದ್ರೂ ಸಹ ಸಂಪೂರ್ಣವಾಗಿ ಪ್ರತಿಯೊಂದು ಪ್ರಶ್ನೆಗೂ, ಎಷ್ಟು ಆಳವಾದಂತಹ ಒಂದು ಪ್ರಶ್ನೆ ಬೇಕಾದರೂ ಇರಲಿ, ಎಷ್ಟು ಕಠಿಣವಾದಂತಹ ಒಂದು ಪ್ರಶ್ನೆ ಬೇಕಾದರೂ ಇರಲಿ, ಆ ಪ್ರಶ್ನೆಗೆ ಸಮಾಧಾನ ಹೇಳುವಂತಹ, ಉತ್ತರ ಕೊಡುವಂತಹ ಧರ್ಮ ಅಂತಂದ್ರೆ ಅದು ನಮ್ಮ ಧರ್ಮ, ನಮ್ಮ ಧರ್ಮದಲ್ಲಿ ಬರೆದಿರುವಂತಹ ಗ್ರಂಥಗಳು. ಇಲ್ಲದೆ ಹೋದ್ರೆ ಇಷ್ಟೆಲ್ಲ ವೇದಗಳು, ಇಷ್ಟೆಲ್ಲ ಶಾಸ್ತ್ರಗಳು, ಇಷ್ಟೆಲ್ಲ ಗ್ರಂಥಗಳು, ಇದೆಲ್ಲ ಯಾಕೆ ಬೇಕು? ಯಾವುದೋ ಒಂದು ಗ್ರಂಥ ಇಟ್ಕೊಂಡು ಬಿಟ್ಟು ಇಷ್ಟೇ ವಿಷಯ, ಇನ್ನಿದ್ರ ಮೇಲೆ ನೀನು ಕೇಳೋ ಹಾಗಿಲ್ಲ ಅಂತ ಹೇಳ್ಬಿಟ್ರೆ ಆಗೋಗ್ತಿತ್ತು. ಇಲ್ಲಪ್ಪ, ಇಷ್ಟೇ ವಿಷಯ, ಈಗ ಈ ಗ್ರಂಥದಲ್ಲಿ, ಈ ಪುಸ್ತಕದೊಳಗೆ ಏನಿದೆಯೋ ಇಷ್ಟೇ ವಿಷಯ, ಇನ್ನಿದ್ರ ಮೇಲೆ ನೀನು ಪ್ರಶ್ನೆನೂ ಕೇಳೋ ಹಾಗಿಲ್ಲ, ನಾವು ಉತ್ತರನೂ ಕೊಡೋದಿಲ್ಲ ಅಂತ ಹೇಳಿಬಿಟ್ರೆ ಮುಗಿದೋಗ್ತಿತ್ತು. ಆದರೆ ಹಾಗೆ ಮಾಡಲಿಲ್ಲ ನಮ್ಮ ಗ್ರಂಥಗಳಲ್ಲಿ. ಎಷ್ಟೆಲ್ಲ ಗ್ರಂಥಗಳು, ಒಂದೊಂದು ಕಾಲಕ್ಕೂ ಹೊಸ ಹೊಸ ಗ್ರಂಥಗಳನ್ನು ರಚನೆ ಮಾಡಿ, ಅದರೊಳಗೆ ಇನ್ನಷ್ಟು ಹೆಚ್ಚಿನ ವಿಚಾರಗಳನ್ನು ಮಾಡಿ, ಇನ್ನಷ್ಟು ದೀರ್ಘವಾದಂತಹ ವಿಸ್ತಾರವಾದಂತಹ ಚರ್ಚೆಗಳನ್ನು ಮಾಡಿ ವಿಚಾರವನ್ನು ತೀರ್ಮಾನ ಮಾಡ್ತಾ ಇದ್ದಾರೆ. ಯಾಕೆ ಹಾಗೆ ಮಾಡಿದ್ದಾರೆ ಅಂತಂದ್ರೆ, ಇದರ ಮೇಲೆ ಬರುವಂತಹ ಎಲ್ಲ ಪ್ರಶ್ನೆಗಳು, ಯಾರು ಬೇಕಾದ್ರೂ ಬರ್ಲಿ, ಪ್ರಶ್ನೆ ಕೇಳಲಿ, ನಿಮ್ಗೆ ಏನ್ ಪ್ರಶ್ನೆ ಇದೆಯೋ, ಏನ್ ಸಂದೇಹ ಇದೆಯೋ, ನಮ್ಮ ಸನಾತನ ಧರ್ಮದ ಒಂದು ಸಿದ್ಧಾಂತ ಇದು, ಇದರ ಮೇಲೆ ನಿಮ್ಗೆ ಏನೇನು ಪ್ರಶ್ನೆಗಳಿದೆಯೋ ಎಲ್ಲ ಪ್ರಶ್ನೆಗಳು ಕೇಳಿ ಬನ್ನಿ, ಪ್ರಶ್ನೆಗಳು ಕೇಳಿ ಚರ್ಚೆ ಮಾಡಿ, ಏನ್ ಪ್ರಶ್ನೆ ಕೇಳ್ತಿರೋ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಬರೀ ನಾವು ಇಷ್ಟೇ ಹೇಳ್ತೀವಿ, ಇಷ್ಟನ್ನು ಹೇಳಿದ್ದನ್ನು ನೀವು ಹಾಗೆ ತಿಳ್ಕೊಳ್ಬೇಕು, ಇದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಾರದು ಅನ್ನುವಂತಹ ಮಾತಿಗೆ ಇಲ್ಲ, ಅವಕಾಶ ಇಲ್ಲ. ಇದರ ಬಗ್ಗೆ ಎಷ್ಟು ಪ್ರಶ್ನೆಗಳಿದ್ರು ಅದನ್ನೆಲ್ಲವುದನ್ನು ಕೇಳಿ ಅದರ ಬಗ್ಗೆ ಒಂದು ವಿಸ್ತಾರವಂತಹ ಚರ್ಚೆಯನ್ನು ಮಾಡಲಾಗುತ್ತೆ. ಆ ಎಲ್ಲ ಚರ್ಚೆಯು ಮುಗಿದ ಮೇಲೆ ಸಂಪೂರ್ಣವಾಗಿ ಈ ಸಿದ್ಧಾಂತವನ್ನು ಹೇಗೆ ನಿಮಗೆ ತೋರಿಸುವುದು ಅನ್ನೋದನ್ನು ನಾವು ಬೇರೆ ಬೇರೆ ರೀತಿಯಂತಹ ಉದಾಹರಣೆಗಳ ಮೂಲಕ ನಾವು ತೋರಿಸ್ತೀವಿ ಎಂಬುದಾಗಿ ನಮ್ಮ ಗ್ರಂಥಗಳಲ್ಲಿ ಅದನ್ನೆಲ್ಲವುದನ್ನು ತೋರಿಸಿದ್ದಾರೆ. ಹಾಗಾಗಿ ಇಷ್ಟು ಗ್ರಂಥಗಳು, ಎಷ್ಟೇ ವೇದಗಳು, ಎಷ್ಟೇ ಶಾಸ್ತ್ರಗಳು, ಎಷ್ಟೇ ಪುರಾಣಗಳು, ಇತಿಹಾಸಗಳು, ಏನನ್ನೇ ನಾವು ನೋಡಿದರೂ ಕೊನೆಗೆ ಬಂದು ನಿಲ್ಲುವುದು ಒಂದೇ ಕಡೆಗೆ. ಆದರೆ ಅಲ್ಲಿ ಬಂದು ನಿಲ್ಲಬೇಕಾದ್ರೆ ಮಧ್ಯದಲ್ಲಿ ಬರುವಂತಹ ಬೇರೆ ಬೇರೆ ಪ್ರಶ್ನೆಗಳು, ವಿಚಾರಗಳು, ಅದೆಲ್ಲದನ್ನು ಸೇರಿಸ್ಕೊಂಡು ಇಷ್ಟು ವಿಚಾರವನ್ನು ನಮಗೆ ಹೇಳಿದ್ದಾರೆ. ಹಾಗಾಗಿ ಇಷ್ಟು ದೊಡ್ಡ ದೊಡ್ಡ ಗ್ರಂಥಗಳು ನಮ್ಮ ಶಾಸ್ತ್ರಗಳಲ್ಲಿವೆ. ಹಾಗಾಗಿ ಅಲ್ಲಿಗೇನಾಯ್ತು ಅಂತಂದ್ರೆ, ಒಂದು ಆ ಭಗವಂತ ಅನ್ನುವಂತಹ ಒಂದು ನಂಬಿಕೆ, ಆ ಒಂದು ಆರಾಧನೆ ಇತ್ಯಾದಿಗಳು ಎಲ್ಲ ಕಡೆಗೂ ಇದ್ರೂ ಸಹ ಅದರ ಮೇಲೆ ನಮಗೆ ಬರುವಂತಹ ಎಲ್ಲ ರೀತಿಯಂತಹ ಪ್ರಶ್ನೆಗಳಿಗೂ ವಿಸ್ತಾರವಾಗಿ ಉತ್ತರವನ್ನು ಕೊಟ್ಟು, ಒಂದು ಪ್ರಶ್ನೆಯನ್ನು ಬಿಡದೆ ಪ್ರತಿಯೊಂದು ಪ್ರಶ್ನೆಗೂ ಉತ್ತರವನ್ನು ಕೊಟ್ಟು ವಿಸ್ತಾರವಾಗಿ ಆ ವಿಷಯವನ್ನು ಪ್ರತಿಪಾದನೆ ಮಾಡುವುದು, ಅದು ಅತ್ಯಂತ ಸಮಂಜಸವಾಗಿ ವಿಚಾರವನ್ನು ಪ್ರತಿಪಾದನೆ ಮಾಡುವಂತಹ ಏಕಮಾತ್ರ ಧರ್ಮ ಅಂತಂದ್ರೆ ಅದು ನಮ್ಮ ಧರ್ಮ.